ಸಿದ್ದರಾಮಯ್ಯನವ್ರನ್ನ ಹೋರಾಟ ಪ್ರಾರಂಭ ಮಾಡಿದಾಗ ಬಿಜಾಪುರನಲ್ಲಿ ಸುಮಾರು 20,000 ಜನರು ಕೂಡಿದ್ರು ಮೊದಲೇ ಹಂತದಲ್ಲಿ. ನಮ್ಮಲ್ಲಿ 16,000 ಎಕರೆ ವಕಫ್. ಜಮೀರ್ ಅಹಮದ್ ಖಾನ್ ಬೀದರ್ನಿಂದ ಚಾಲೂ ಮಾಡ್ದ. ವಕಫ್ ವಕಫ್ ಎಲ್ಲ ನಮ್ಮ ಆಸ್ತಿ, ಹಮಾರೇ ಹೇಳಿ ಆಸ್ತಿಯ ಹೇಳ್ತಾನ. ನೋಡಿ ಏನು ಇವರಪ್ಪ ಇವ್ರು ಮುತ್ಯ ಕಟ್ ಇಲ್ಲಿ ಗಂಟಿಟ್ಟಿದ್ದಾರೆ ನಮ್ಮ ದೇಶನಾಗ. ಅಲ್ಲಿ 13,000 ಎಕರೆ ಬೀದರ್, ಕಲಬುರಗಿ ಒಳಗೆ 15,000 ಎಕರೆ, ಯಾದಗಿರಿಗೆ ಬಂದ. ಯಾದಗಿರಿ ಒಳಗೆ ಫೋಟೋ ತೋರಿಸ್ತದೆ ಈಗ. कब्रिस्तान कैसे हरिया हरिया रंग का है तो करे ऐसा ही करने शैतान शैतान को ऐसा होना ना क्या बेर देना क्या चले कर्नाटक में तेरा सिद्धरामैया साहब ने बोला है। सिद्धरामैया क्या साहब बोलता है, क्या बोलता है, उनका बात सुन रहे हैं क्या अभी? हाँ, सिद्धरामैया साहब ने ऑर्डर किया जो नोटिस लिया वो वापस लेने का, जो एंट्री हो गया वो वापस लेने का। कुछ हो गया क्या जमीर? ये टायर वो पंचर दुकान समझे क्या भारत देश? ನಾ ಹೇಳ್ದೆ, ನನಗೆ ಹೇಳ್ದ ಜಮೀರ್ ಅಹಮದ್ ಖಾನ್, ಯತ್ನಾಳ್ ಸಾಹೇಬ್ರದ್ದು ಆಸ್ತಿ ಅಲ್ಲ, ನಮ್ಮ ಅಪ್ಪಂದು ಆಸ್ತಿ ಅಲ್ಲ. ನಾ ಹೇಳ್ದೆ, ಜಮೀರ್ ಖಾನ್ ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ನಮ್ಮ ಅಪ್ಪನ ಆಸ್ತಿ ಅಲ್ಲ, ಇದು ಭಾರತದ ಆಸ್ತಿ. ಬಂಧುಗಳೇ, ಅಲ್ಲಿಗೆ ಬ್ರೇಕ್ ಬಿತ್ತದಕ್ಕೆ ಗಿರೇಕಿ. ಇಲ್ಲಿಕಂದ್ರೆ ಏನ ಜಿಗಿದಾಡಿ ಹೋಗೋಣಿದ್ದೇನ. ಇನ್ನ ರಾಜ್ಯ ಸುತ್ತಿ ಎಲ್ಲ ಸಿದ್ದರಾಮಯ್ಯವ್ರು ಮಾಡ್ಯಾರ ಅಂತ ಹೇಳಿ ಒಂದೇ ಕಡೆ ನೀ ಆ ಓಟು ಒಂದು ಮಾಡಿದ ಅಂದ್ರೆ ಹುಡುಕಿದವ್ರು ನಮ್ಮ ಓಟೇನು ಇಲ್ಲ ನೀ ದೇಶನಾಗ. ನಾವೆಲ್ಲ ಕೂಡಿ ಬಿಟ್ಟೇವು, ನೀನು ಓಟ ನೀನೇ ಹೊಡ್ಕೊತ ಕೂಡ್ರಿ ಸಿದ್ದರಾಮಯ್ಯ. ನಮ್ಮವ್ರೆಲ್ಲ ಒಂದು ಹಾಕ್ತೇವೆ ನೋಡ್ರಿ. ಅಲ್ಲಿ ಇದ್ರಾಗ ಇದು ಯಾವುದದು ಸಿಂಧನೂರು ತಾಲೂಕು ಗೊನವಾರದಾಗ ಮಹರ್ಷಿ ವಾಲ್ಮೀಕಿ ಮ್ಯಾಗ ಒಂದು ಮಸೂತಿ ಕಟ್ಟಾರ. ನಮ್ಮವ್ರ ಖರೆ ಗಂಡಸರು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು. ಹೋಗಿ ಕೆಡವಿ ಅದನ್ನು ಸ್ವಚ್ಛ ಮಾಡ್ಯಾರ. ಅವ್ರಿಗೆ ನಾ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ಈಗ ಇದು ಭಾಳ ದೊಡ್ಡ ಪುಟುಗಿದೆ. BJP ಮ್ಯಾಗ ಯಾವಾಗಲೂ ಒಂದು ಅಪವಾದ ಏನಪ್ಪ ಅಂದ್ರೆ, BJP ಅಧಿಕಾರಕ್ಕೆ ಬಂದರೆ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ಅವ ಹಾಪ್ಮ್ಯಾಡ್ ರಾಹುಲ್ ಗಾಂಧಿ ಅವನ ಮೆದುಳು ಇಲ್ಲೈತೋ ಹಿಂದೈತೋ ಗೊತ್ತಿಲ್ಲ. ಒಂದು ಹೋಗೋಣ ಲೋಕಸಭಾದಾಗ ಒಂದು ಸಂವಿಧಾನ ಬುಕ್ ಒಳಗೇನು ಪೇಜ್ ಎಟ್ಟದೋ ಗೊತ್ತಿಲ್ಲ, ಏನೇನು ಅಂಬೇಡ್ಕರ್ ಅವ್ರು ಬರ್ತಾರ ನೋಡಿ ಗೊತ್ತಿಲ್ಲ. ಯಾಕಂದ್ರೆ ಗೊತ್ತು ಹೆಂಗಿರ್ತದೆ, ಬಟಾಟಿಯಿಂದ ಬಂಗಾರ ಮಾಡ್ತೀನಿ, ಜಿಲೇಬಿ ಫ್ಯಾಕ್ಟ್ರಿ ತೆಗಿತೀನಿ. ಇವನು ತಲೆ ಐತಿದ್ರೆ ಜಿಲೇಬಿ ಫ್ಯಾಕ್ಟ್ರಿ ಎಲ್ಲರೂ ಮಾಡಿದಂದ್ರೆ ರಾಯಚೂರಿನಾಗ ಯಾವ್ದಾರು ದುರ್ಗವ ದ್ಯಾಮವ್ವ ಜಾತ್ರೆಗೆ ಅಲ್ಲಿ ಬೆಲ್ಲದ ಜಿಲೇಬಿ ಮಾಡ್ಕೊತ ಕೂತಿರ್ತಾರೆ ನಮ್ಮ ಹೆಣ್ಮಕ್ಳು. ಅಲ್ಲಿ ತೆಗಿವಪ್ಪ, ಇವ ಫ್ಯಾಕ್ಟ್ರಿನೇ ತೆಗಿತಾವಂತ. ಹೊಲದಾಗ ಮಡಿ ಒಳಗೆ ಹಿಂಗೆ ಊರ್ತಂತದೇನು ಜಿಲೇಬಿ, ಅದು ಹಿಂಗೆ ದೊಡ್ಡದ ಗಿಡ ಆಗಿ ಜಿಲೇಬಿ ಬೀಳ್ತದೆ. ಅಂಥ ಪುಣ್ಯಾತ್ಮ ಸಂವಿಧಾನ ಬಗ್ಗೆ ಭಾಳ ಮಾತಾಡ್ತಾರೆ ನಮ್ಮ ವಿರುದ್ಧ. BJP ಬಂದ್ರೆ ಸಂವಿಧಾನ ಚೇಂಜ್ ಆಗ್ತದೆ. ಎಷ್ಟು ದಿವಸ ಸರಿ ಸುಳ್ಳು ಹೇಳೋದು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಾಗ ನಾನೇ ಮಂತ್ರಿ ಇದ್ದೆ. 6.5 ವರ್ಷ ಸರ್ಕಾರ ಇತ್ತು. ಸಂವಿಧಾನ ಏನೇನು ಬದಲಾವಣೆ ಮಾಡಿದ್ವಿ ನಾವು. ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷ ಮುಗಿಸಿ ಇವತ್ತು 11ನೇ ವರ್ಷ ಅದಾರ. ಸಂವಿಧಾನ ಎಲ್ಲೆಲ್ಲ ಬದಲಾವಣೆ ಮಾಡಿವೆ. ನಮ್ಮದೇ ಮೆಜಾರಿಟಿ ಇತ್ತಲ್ಲ, ಈ ಸಲ ಮೆಜಾರಿಟಿ ಕಡಿಮೆ ಇರ್ಬೋದು. 303 ಸೀಟ್ ಇದ್ದಾಗ ನಾವು ಸಂವಿಧಾನ ಬದಲಾವಣೆನೇ ಮಾಡಿಲ್ಲ. ಈ ದೇಶನಾಗ ದೊಡ್ಡ ವ್ಯವಸ್ಥಿತವಾಗಿ ಸಂಚ ನಡೆದಿದೆ. ನಿಮಗೆಲ್ಲ ಗೊತ್ತಿರಲಿ, ಜಮ್ಮು ಕಾಶ್ಮೀರದಲ್ಲಿ 370ನೇ ಕಾನೂನು ಇತ್ತು.